ತುಮಕೂರು ಜಿಲ್ಲೆಯಲ್ಲಿ ಗಣಿ ಬಾಧಿತ ಪ್ರದೇಶಗಳಿಗೆ 1,500 ಕೋಟಿ ಅನುಮೋದನೆ ಆಗಿದೆ. ತಮ್ಮ ಗುಬ್ಬಿ ತಾಲೂಕಿಗೆ ಎಷ್ಟು ಪಾಲಿದೆ ಸರ್? ಗ್ರಾಮಗಳು ಎಷ್ಟು ಈಗ ಅದರಿಂದ ಪುನರ್ವಚನೆ? ನಮಗೆ 400 ಕೋಟಿ ರೂಪಾಯಿ ಫಸ್ಟು ಕಂತಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಎಲ್ಲ ಇಲಾಖೆಗೂ ಕೂಡ ಅದರಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಕೆಲವು ಇಲಾಖೆಗೆ ಟೆಂಡ್ರು ಕೂಡ ಆಗಿವೆ. ಒಬ್ಬ ರಿಟೈರ್ಡ್ ಜಡ್ಜನ್ನು ನೇಮಿಸಿದ್ದಾರೆ ಮಾನಿಟ್ರ್ ಮಾಡೋಕ್ಕೆ. ಅವರು ಕೆಲವೆಲ್ಲ ಅಪ್ರೂವಲ್ ಕೊಡೋದೆಲ್ಲ ಲೇಟ್ ಆಯಿತು. ಈಗೆಲ್ಲ ಟೆಂಡ್ರುಗಳು ಕರಿತಾವ್ರಿ. ಕೆಲವುದು ಕೋರ್ಟ್ ಸ್ಟೇ ಆಗೈತೆ, ಕೆಲವೇನೋ ಯಾವುದೋ ಟೆಂಡ್ರ್ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಸ್ಟೇ ಆಗಿವೆ ಅವೆಲ್ಲ. ಮತ್ತು ಶಾಲಾ ಬಿಲ್ಡಿಂಗ್ಗಳು ಹಾಕಿದ್ದೀವಿ. ಮತ್ತು ಮಕ್ಕಳಿಗೆ 5ನೇ ಕ್ಲಾಸ್ನಿಂದ 1 to 5 ಓದ್ತಕ್ಕಂಥ ಮಕ್ಕಳಿಗೆ ಸುಮಾರು 12 ಕೋಟಿ ರೂಪಾಯಿ ಹಾಕಿದ್ವಿ. ಬೆಳಗ್ಗೆ ಹೊತ್ತು ಅವರಿಗೆ ತಿಂಡಿ ಕೊಡತಕ್ಕಂಥದ್ದಕ್ಕೆ ಆ ಥರ ಎಲ್ಲ ಸ್ಕೀಮ್ಗಳು ಮಾಡಿ ನಾವು ಈಗಾಗಲೇ 8 ವರ್ಷದ ಹಿಂದೆ ಮಾಡಿದ್ದು. ಅದನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದು. ಈಗ ಅಪ್ರೂವಲ್ ಆಯಿತು. ಅದು ಹಣ ಬಿಡುಗಡೆ ಮಾಡಿ ಈ ಕೆಲಸ ಟೆಂಡರ್ ಆಗಿ ಕೆಲಸ ಶುರು ಮಾಡ್ತೀವಿ. ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ಅಷ್ಟೇ ಏನಾರು ಅಂತ. ನೀವು ಕೇಳ್ತೀರಿ, ನಾನು ಯಾಕೆ ಹಿಂಗೆ ಹೇಳಕ್ಕೆ ಹೋಗೋಣ ಅಲ್ವಾ? ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕೆ ಆಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕೆ ಆಗಲಿ, ಮತ್ತೊಂದು ಮಾಡೋಕ್ಕೆ ಆಗಲಿ, ನಮಗೇನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದು ಏನು ನಡೀತೈತೋ ಅದನ್ನು ಮಾತಾಡಬೇಕು, ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಏನಾರು ಮಾಡ್ತಾ ಆಗುತ್ತೆ ನಮ್ಮ ಕೈಲಿ? ಯಾರು ಏನೇನು ಯಾರ್ಯಾರು ದುರ್ಬಳಕೆ ಮಾಡ್ಕೊತಾರೋ ಅದು ನಮಗೆ ಗೊತ್ತಿಲ್ಲ. ಟೋಟಲಿ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋದು ಪಕ್ಷಕ್ಕೆ ಡ್ಯಾಮೇಜು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಯಾರ್ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆಯಾ ಅಂತ ರಾಜ್ಯದಲ್ಲಿ? ಯಾವುದು ಕಂಟ್ರೋಲ್ ತಪ್ಪಿಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ. ಅವರೇ ಒಂದು ಹಂತ ತನಕ ನೋಡ್ತಾರೆ. ಏನೇನು ಕ್ರಮ ಮಾಡಬೇಕು ಮಾಡ್ತಾರೆ. ಅದೇನು ಅಷ್ಟು ಸುಟ್ಟನಾಗೆ ನಾವೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಅವಕಾಶಗಳು ಏನಿತ್ತು, ನಮ್ಗೆ ಏನು ಜವಾಬ್ದಾರಿ ವಹಿಸಿತ್ತು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ.